ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರು ಧನ್ಯವಾದಗಳು. ಮೊದಲಿಗೆ ನಾನು ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೇನೆ. ಇಷ್ಟು ದೊಡ್ಡ ಹಗರಣ 77 ಹುದ್ದೆಗಳ ನೇಮಕಾತಿಗಳನ್ನ ರಾಜ್ಯದಲ್ಲಿ ಹೆಚ್ಚು ಸುದ್ದಿಯಾಗಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡಲಿಕ್ಕೆ ಕಾರಣವೇ ಮಾಧ್ಯಮ ಈ ಹಂತಕ್ಕೆ ಈ ಪ್ರಕರಣ ಬರ್ತಾನೆ ಇರಲಿಲ್ಲ. ಇವತ್ತು ಈ ಮಾಧ್ಯಮಗೋಷ್ಠಿ ನಡೆಸ್ತಿರೋ ಕಾರಣ ಈ ಪ್ರಕರಣ ಸಾಬೀತಾದರೂ ಕೂಡ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಕ್ರಮಕ್ಕೆ ಲೋಕಾಯುಕ್ತಕ್ಕೆ ಸಹಕರಿಸದೇ ಇರೋ ಬಗ್ಗೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ರಾಮಲಿಂಗಣ್ಣ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಸಿಟಿಸನ್ ಅವೇರ್ನೆಸ್ ಫೋರಮ್ ಅಂದರೆ ಪ್ರಜಾ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂಥ ಆನಂದ್ ಅವರು ಬಂದಿದ್ದಾರೆ. ನಮ್ಮ ಗೆಳೆಯರಾದಂಥ ವೆಂಕಟೇಶ್ ಅವರು ಬಂದಿದ್ದಾರೆ. ನಾನು ಸಿದ್ಧಾರ್ಥಾನಂದ ಮಾಲರು, ಪ್ರಜಾ ಜಾಗೃತಿ ವೇದಿಕೆಯ ಖಜಾಂಚಿ. ಮೊದಲಿಗೆ ಈ ನೇಮಕಾತಿ ಪ್ರಕರಣ ನಮಗೆ ಈ ಒಂದು ದಾಖಲಾತಿ ಸಿಗ್ತದೆ. ಯಾರ್ಯಾರು ಹೇಗೆ ಅಭ್ಯರ್ಥಿಗಳು ಅವ್ರಿಗೆ ಬಂದಿರುವಂಥ ಅಂಕಗಳು, ಅದ್ರ ಪಕ್ಕದಲ್ಲಿ ಶಿಫಾರಸು ಮಾಡಿರೋ ಹುದ್ದೆಗಳು ಅಂತ ಯಾವ ಹೆಸರುಗಳು ಯಾರ್ಯಾವ ಹುದ್ದೆಗೆ ಬಂದಿದ್ದಾರೆ ಅಲ್ಲಿ ಅವ್ರಿಗೆ ಬಂದಿರೋಂಥ ಅಂಕಗಳು, ಅದ್ರ ಪಕ್ಕದಲ್ಲಿ ಶಿಫಾರಸು ಮಾಡಿರೋ ಹೆಸರುಗಳು ಅಂತ ಒಂದು ಈ ಪಟ್ಟಿಯನ್ನು ತಯಾರಿ ಮಾಡಿ ಒಕ್ಕೂಟದವರು 4 ಜನ ಯಾರು ಕಮಿಟಿಯಲ್ಲಿದ್ದರು ಅವ್ರು ಇಟ್ಕೊಂಡಿರ್ತಾರೆ. ಇದು ನಮಗೆ ಅಲ್ಲಿ ಒಳಗಡೆ ತುಂಬ ಬೇಕಾದವರಿಂದ ಕಡೆಯಿಂದ ಸಿಗ್ತವೆ. ಸಿಕ್ಕಿದ ಮೇಲೆ ಇದರಲ್ಲಿ ತುಂಬ ಆತಂಕಕಾರಿ ವಿಚಾರ ಏನಂದರೆ, ಶಿಫಾರಸು ಮಾಡಿದ ವ್ಯಕ್ತಿಗಳಲ್ಲಿ DK ಶಿವಕುಮಾರ್, DKC ಅಂತ ಬರೆದಿದ್ದಾರೆ ಒಂದು, ಮತ್ತು SN ಅಂತ ಬರೆದಿದ್ದಾರೆ. SN ನಾರಾಯಣಸ್ವಾಮಿ ಅವರ ಹೆಸರು ಸೂಚಿಸುವಂಥದ್ದು ಇರ್ಬೋದು ಅಂತ. ರಮೇಶ್ ಕುಮಾರ್ ಮಾಜಿ ಸ್ಪೀಕರ್, ಹಾಗೆ ತುಂಬ ಅನೇಕ ಡೈರೆಕ್ಟರ್ಗಳು, ಅಧ್ಯಕ್ಷರುಗಳ ಹೆಸರು, ರಾಜಕಾರಣಿಗಳ ಹೆಸರು ಪಕ್ಕದಲ್ಲಿ ಬರೆದಿತ್ತು. ಇದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಡೆದಂಥ 77 ಹುದ್ದೆಗಳಿಗೆ ನಡೆದಂಥ ನೇಮಕಾತಿ ವಿಷಯಕ್ಕೆ ನಡೆದಂಥ ಹಗರಣ. ಇದಾದಮೇಲೆ ನಾವೇನು ಮಾಡ್ತೀವಿ, ಮಾಧ್ಯಮಗಳನ್ನ ಅಪ್ರೋಚ್ ಮಾಡ್ತೀವಿ, ಮಾಧ್ಯಮಗಳು ನ್ಯೂಸ್ ಮಾಡ್ತವೆ. ನ್ಯೂಸ್ ಆದಮೇಲೆ ನಾವು ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ನ EDಯನ್ನು ಅಪ್ರೋಚ್ ಮಾಡಿ ಮನವಿ ಕೊಡ್ತೀವಿ. ಅಲ್ಲಿ ರೈಡ್ ಆಗ್ತದೆ. ರೈಡ್ ಆದಮೇಲೆ ಇದರ ಬಗ್ಗೆ ಎಲ್ಲ ಸಮಗ್ರವಾಗಿ ತನಿಖೆ ಆಗ್ತದೆ. ಈ ಸಮಗ್ರ ತನಿಖೆ ಆದಮೇಲೆ ED ಅವರು ಏನು ಮಾಡ್ತಾರೆ, ಎಲ್ಲ ಥರ ಇದ್ರ ಜೊತೆ ಅನೇಕ ವಿಷಯಗಳನ್ನ ಅವ್ರು ತನಿಖೆ ಮಾಡ್ತಾರೆ. ಇಲ್ಲಿಗಲ್ ಲ್ಯಾಂಡ್ ಗ್ರ್ಯಾಂಡ್ಸ್ ಬಗ್ಗೆ, ಮತ್ತು ಮೆಗಾ ಡೈರಿ ಹಗರಣ ಬಗ್ಗೆ, ಮತ್ತು ಈ ನೇಮಕಾತಿ ಹಗರಣ ಬಗ್ಗೆ ಮಾಡ್ತಾರೆ. ಅದರಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಜಾಯಿಂಟ್ ಡೈರೆಕ್ಟರ್ ಪಿಯೂಷ್ ಕುಮಾರ್ ಯಾದವ್ ಅವರು ಒಂದು ರಿಪೋರ್ಟನ್ನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಲೋಕಾಯುಕ್ತ ಇವರಿಗೆ ಒಂದು ವರದಿಯನ್ನು ಕೊಡ್ತಾರೆ. ಆ ಸಮಗ್ರವಾಗಿ ನಮ್ಗೆ ಏನೇನು ನೇಮಕಾತಿಯಲ್ಲಿ ಮಾಹಿತಿ ಸಿಕ್ಕಿದೆ, ಹಗರಣ ನಡೆದಿದೆ ಅನ್ನೋದಕ್ಕೆ ಅಷ್ಟೋ ಮಾಹಿತಿನ ಅವರು ಶೇರ್ ಮಾಡ್ತಾರೆ. ಅವರು ಕರ್ನಾಟಕದ IGP ಅವರು ಏನು ಮಾಡ್ತಾರೆ, ಕೋಲಾರ SP ಅವರಿಗೆ ಲೋಕಾಯುಕ್ತ ಅವರಿಗೆ ನಿರ್ದೇಶನ ಕೊಡ್ತಾರೆ, ಇದ್ರ ಬಗ್ಗೆ ತನಿಖೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ. ಇದನ್ನು ಅವರು ಕೋಲಾರ ಲೋಕಾಯುಕ್ತ SP ಅಧೀಕ್ಷರು, ಪೊಲೀಸ್ ಅಧೀಕ್ಷಕರು ಕೋಲಾರ ಲೋಕಾಯುಕ್ತ ಇವರೇನು ಮಾಡ್ತಾರೆ, ಶ್ರೀಯುತ BK ಉಮೇಶ್ ಅವರು ದಿನಾಂಕ 17/4/2024 ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತರು ಒಂದು ವರದಿಯನ್ನು ಕೊಡ್ತಾರೆ. ಈ ವರದಿಯಲ್ಲಿ ಅವರು 2 ಥರ ಹೇಳ್ತಾರೆ. ನಾವು ತನಿಖೆ ಮಾಡಿ ಕಂಡಂಥ ಅಂಶಗಳು ಮತ್ತು ಜಾರಿ ನಿರ್ದೇಶನದ ತನಿಖೆಯಿಂದ ಕಂಡು ಬಂದ ಮುಖ್ಯ ಅಂಶಗಳು ಅಂತೇಳಿ ವಿಂಗಡಣೆ ಮಾಡಿ, ಮತ್ತು ಇದರಲ್ಲಿ ಭಾಗಿಯಾಗಿರುವ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥ ಆರೋಪಿಗಳಂತ ಪಟ್ಟಿ ಮಾಡಿ ಒಂದು ಮನವಿಯನ್ನು ಕೊಡ್ತಾರೆ. ಅವರು ಏನು ಕೊಡ್ತಾರೆ ಈ ವರದಿಯನ್ನು ಅಂದರೆ, ಇವರ ಮೇಲೆ FIR ಮಾಡಿ ಇವ್ರನ್ನ ಕ್ರಮ ತಗೊಳ್ಳೋಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗ್ತದೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ನ ಅನುಮತಿ ಬೇಕಾಗಿದೆ. ಇದರಲ್ಲಿ ಅಧಿಕಾರಿಗಳು ಇದ್ದಾರೆ ಮತ್ತು ರಾಜಕಾರಣಿಗಳು ಇದ್ದಾರೆ. ಒಕ್ಕೂಟದ ಅಧ್ಯಕ್ಷರು, ಡೈರೆಕ್ಟರ್ಗಳು, ಮತ್ತು ಒಕ್ಕೂಟದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ MLA ಶಾಸಕರು, ಅವರು ಮಾಲೂರು ತಾಲೂಕು ಶಾಸಕರು KY ನಂಜೇಗೌಡರು. ಇವರು IGP ಅವ್ರನ್ನ ಕೇಳಿದ್ದಾರೆ, ಈಗ ಅನುಮತಿ ಕೇಳಿದ್ದಾರೆ. ಚುನಾವಣೆಗಳಿತ್ತು, ಸ್ವಲ್ಪ ತಡ ಆಗಿರ್ಬೋದು ಅಂತ ನಾವು ಭಾವಿಸ್ತೇವೆ. ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರನ ಒತ್ತಾಯಿಸೋದೇನೆಂದರೆ, ಕೂಡಲೇ ಈ ಲೋಕಾಯುಕ್ತಕ್ಕೆ ಸಂಪೂರ್ಣವಾದಂಥ ಅಧಿಕಾರವನ್ನು, ಅನುಮತಿಯನ್ನು ಎರಡನ್ನೂ ಸರ್ಕಾರ ಕೊಡುವಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಕೂಡಲೇ ಸಂಬಂಧಪಟ್ಟ ಇಲಾಖೆಯಿಂದ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಕೊಡಿಸಿ, ಅನುಮತಿ ನಂತರ ಯಾವುದೇ ಕಾರಣಕ್ಕೂ ರಾಜಕೀಯ ಒತ್ತಡಗಳನ್ನು ಹಾಕದೆ ತನಿಖೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸಹಕರಿಸಬೇಕು ಅಂತ ನಾವು ಮನವಿ ಮಾಡ್ತೇವೆ ಸರ್ಕಾರನ. ಯಾಕೆಂದರೆ ಅವರದೇ ಪಕ್ಷದ ಶಾಸಕರು ಇರೋದ್ರಿಂದ ಈ ಹಿಂದೆಯೂ ಕೂಡ ಅನೇಕ ಪ್ರಕರಣಗಳಲ್ಲಿ, ಸಾಬೀತಾದಂಥ ಪ್ರಕರಣಗಳಲ್ಲಿ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆ ವ್ಯಕ್ತಿ ಪರವಾಗಿಯೇ ನಡ್ಕೊಂಡಿರೋದನ್ನು ನಾವು ಹಿಂದೆನೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀವಿ. ಮೆಗಾ ಡೈರಿ ಹಗರಣದಲ್ಲಿ ಇರ್ಬೋದು,
250 ಎಕರೆ ಇಲ್ಲಿಗಲ್ ಆಗಿ ಅಕ್ರಮವಾಗಿ ತೊಡಬಾರೆ ವಿಚಾರಗಳಲ್ಲೂ ಸರ್ಕಾರ ಆ ಥರ ಪರವಾಗಿ ನಡ್ಕೊಂಡಿದ್ದನ್ನು ನಾವು ಹಿಂದೆ ಕೂಡ ಪತ್ರಿಕೆಗಳ ಮುಖಾಂತರ ತಂದಿದ್ದೀವಿ. ಇದಕ್ಕೂ ಹಾಗೆ ಮಾಡಿದೆ ಸರ್ಕಾರ. ಇದು ಪ್ರಾಮಾಣಿಕವಾಗಿ ಬಡವರ ಮಕ್ಕಳು, ರೈತರ ಮಕ್ಕಳು ಅರ್ಜಿ ಹಾಕೊಂಡು ವರ್ಷಾನುಗಟ್ಟಲೆ ಓದ್ಕೊಂಡು ಪರೀಕ್ಷೆನ ಬರೆದು ಅಲ್ಲಿ ಅಕ್ರಮ ಎಸಗಿದ್ರು. ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗೆ ಪರೀಕ್ಷೆ ಅಕ್ರಮ ಎಸಗಿದ್ದಾರೆ. OMR ಶೀಟ್ ಮಾಡಬೇಕಾದ್ರೆ ಏನೇನೋ ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಪರೀಕ್ಷಾ ವಿಭಾಗ ಅವರಿಗೆ ಏನು ಅಕ್ರಮಗಳು ಮಾಡಿದ್ದಾರೆ, ಅಧ್ಯಕ್ಷರಿಗೆ ಮಾಡಿದ್ದಾರೆ, ನೇಮಕಾತಿ ಒಕ್ಕೂಟದಲ್ಲಿ ಸಂದರ್ಶನಕ್ಕಾಗಿ ಮಾಡಿದ್ದಾರೆ, ಕಮಿಟಿ ಹೇಗೆ ಮಾಡಿದ್ದಾರೆ, ಹಣ ಯಾವ ಮೂಲಕ ತಗೊಂಡಿದ್ದಾರೆ, ಅವೆಲ್ಲದ ಸಾಕ್ಷ್ಯಾಧಾರ ಇದೆ. ಕೂಡಲೇ ಸರ್ಕಾರ ಸಕ್ಷಮ ಪ್ರಾಧಿಕಾರ ಸಂಬಂಧಪಟ್ಟ ಇಲಾಖೆಯ ಅನುಮತಿಯನ್ನು ಕೊಡಿಸಿ ಇದು ಸರಿಯಾಗಿ ದಾರಿಯಲ್ಲಿ ತನಿಖೆ ಮಾಡಿ ಯಾವುದೇ ಒತ್ತಡಗಳಿಲ್ಲದೆ ಆರೋಪಿಗಳನ್ನು ಬಂಧಿಸಿ ಸರಿಯಾದ ಶಿಕ್ಷೆ ಕೊಡಬೇಕನ್ನೋದು ನಮ್ಮ ಮನವಿ. ಈಗ ನಮ್ಮ ಅಧ್ಯಕ್ಷರಾದಂಥ ಆನಂದ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಶುಭೋದಯ. ನಾವು ಈ ಬೆಂಗಳೂರು